ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಶತ್ರು ಸಂಹಾರ ಪೂಜೆಗೆ ಮುಂದಾದ್ರ ನಟ ದರ್ಶನ್ ಕುಟುಂಬ ಸಮೇತ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ನಟ ದರ್ಶನ್ ಇದೀಗ ಕೇರಳದ ಪ್ರಸಿದ್ಧ ಕಣ್ಣೂರಿನ ಮಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾಗಿರುವಂತಹ ಕೇರಳದ ದೇವಸ್ಥಾನ ಇದು ಅಂತಲೂ ಕೂಡ ಹೇಳಬಹುದು. ದೇವಸ್ಥಾನಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ಹಾಗೂ ಧನ್ವೀರ್ ಜೊತೆಗೆ ದೇವಸ್ಥಾನಕ್ಕೆ ನಟ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿ ನಟ ದೇವರ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಹಲವು ರಾಜಕಾರಣಿಗಳು ಈ ದೇವಸ್ಥಾನಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸ್ತಾರೆ. ಇನ್ನು ನಟ ದರ್ಶನ್ ಭೇಟಿ ಕೊಟ್ಟಿರುವಂತಹ ಶ್ರೀ ಭಗವತಿ ದೇವಸ್ಥಾನ ಹಲವು ವಿಶೇಷತೆಗಳನ್ನ ಹೊಂದಿದೆ. ಇಲ್ಲಿ ಪಾರ್ವತಿ ರುದ್ರಕಾಳಿಯ ಅವತಾರದಲ್ಲಿ ಸಂಚಾರವನ್ನ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿ ರಾತ್ರಿ 8 ಗಂಟೆಯ ಮೇಲೆ ಪೂಜಾರಿಗಳ ಹೊರತಾಗಿ ಇಲ್ಲಿ ಯಾರೂ ಕೂಡ ಇರುವಂತಿಲ್ಲ. ಮಾತ್ರವಲ್ಲದೆ ಇಲ್ಲಿ ಪೂಜೆ ಮಾಡಿದವರಿಗೆ ಮಾಂಸವನ್ನ ಪ್ರಸಾದವನ್ನಾಗಿ ಕೊಡಲಾಗುತ್ತೆ. ಇಲ್ಲಿ ಪೂಜೆ ಮಾಡುವಂಥ ಕೆಲ ಬ್ರಾಹ್ಮಣರು ಕೂಡ ಮಾಂಸಾಹಾರವನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಇನ್ನು ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ರಾಜಕಾರಣಿಗಳು, ಸಿನಿಮಾ ಕಲಾವಿದರು ದೇವರ ಮೊರೆ ಹೋದಂತಹ ಸಾಕಷ್ಟು ಉದಾಹರಣೆಗಳಿದೆ. ಈ ಒಂದು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜನೆ ಬಹಳ ವಿಶೇಷವಾಗಿರುವಂಥದ್ದು. ಇದೀಗ ಅದೇ ದೇಗುಲಕ್ಕೆ ದರ್ಶನ್ ದಂಪತಿಗಳು ಕೂಡ ಆಗಮಿಸಿದ್ದು ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮಾಟ ಮಂತ್ರ ನಿವಾರಣೆಗೂ ಕೂಡ ಇದು ಬಹಳನೇ ಪುಣ್ಯಕ್ಷೇತ್ರ ಅಂತಲೇ ಹೇಳಲಾಗುತ್ತೆ. ರೇಷ್ಮೆ ಪಂಚೆ ಧರಿಸಿದ್ದಂತಹ ದರ್ಶನ್ ಹಾಗೂ ಅವರ ಕುಟುಂಬ ಅವರ ಆಪ್ತರ ಸಮ್ಮುಖದಲ್ಲಿ ಮಡಾಯಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಲ್ಲಿನ ಪೂಜಾ ವಿಧಾನವೂ ಕೂಡ ಅಷ್ಟೇ ವಿಶೇಷತೆಯಿಂದ ಕೂಡಿರುತ್ತೆ. ಇಲ್ಲಿ ಸುಮಾರು 8 ರೀತಿಯಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ. ಇಲ್ಲಿ ಕೇವಲ ಶತ್ರು ಸಂಹಾರ ಮಾತ್ರ ಅಲ್ಲದೆ ವಾಮಾಚಾರ, ಮಾಟ ಮಂತ್ರ ನಿವಾರಣೆಗೂ ಕೂಡ ಬಹಳನೇ ಪ್ರಸಿದ್ಧಿಯಾಗಿರುವಂತಹ ಪುಣ್ಯಕ್ಷೇತ್ರ ಇದು ಅಂತಲೇ ಹೇಳಬಹುದು. ಏನೇ ಆಗಿರಲಿ, ನಟ ದರ್ಶನ್ ಅವರು ಎಲ್ಲ ಆರೋಪಗಳಿಂದ ಹೊರಬಂದು ಮತ್ತೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಮತ್ತೆ ತನ್ನ ಹಳೆಯ ಸ್ಥಾನಮಾನಗಳನ್ನ ಉಳಿಸಿಕೊಳ್ಳಲಿ ಅನ್ನುವಂಥದ್ದು ಡಿ ಬಾಸ್ ಅಭಿಮಾನಿಗಳ ಆಶಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.